ಲೋಕಸಭಾಕ್ಕೆ ಕಾಂಗ್ರೆಸ್ನಿಂದ ಬರದ ಸಿದ್ಧತೆ ಆರಂಭವಾಗಿರುವಂತದ್ದು. ರಾಜ್ಯದ ಎರಡನೇ ಹಂತದ ಪಟ್ಟಿ ಕೂಡ ಈಗ ಬಿಡುಗಡೆಯಾಗಿದೆ. ಅದರಲ್ಲೂ ಕೂಡ ಅಳೆದು ತೂಗಿ ಮತ್ತೊಂದು ಹಂತದ ಪಟ್ಟಿಯನ್ನ ರಿಲೀಸ್ ಮಾಡಿರುವಂತದ್ದು. ಕರ್ನಾಟಕದ 17 ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದೆ. ಆದರೆ ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. ಈ ಪೈಕಿ ಕರ್ನಾಟಕದ 17 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಹಾಗಾದರೆ ಯಾರಿಗೆ ಟಿಕೆಟ್ ಸಿಕ್ಕಿದೆ? ಯಾವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಟಿಕೆಟ್ ಹಂಚಿಕೆ ಮಾಡಿದೆ? ಗೆಲುವಿನ ಮಾನದಂಡ ಒಂದೇನಾ? ಯಾವೆಲ್ಲ ಲೆಕ್ಕಾಚಾರ ಹಾಕ್ಕೊಂಡಿರುವಂಥದ್ದು? ಯಾಕಂದರೆ ಈಗಾಗಲೇ ಬಿಜೆಪಿ ಮೊದಲ ಹಂತದ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿರುವಂಥದ್ದು. 20 ಲೋಕಸಭಾ ಕ್ಷೇತ್ರಗಳಿಗೆ ರಿಲೀಸ್ ಆಗಿದೆ. ಈಗ ಕಾಂಗ್ರೆಸ್ ಕೂಡ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡಿತು. ಅದರಲ್ಲಿ ಕರ್ನಾಟಕದ 17 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಯಾರು ಅಂತ ಗೊತ್ತಾಗಿದೆ. ಹಾಗಾದರೆ ಯಾವೆಲ್ಲ ಮಾನದಂಡಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಈಗ ಪಟ್ಟಿಯನ್ನು ರಿಲೀಸ್ ಮಾಡಿದೆ? ಅದರಲ್ಲೂ ಕೂಡ ಈ ಬಾರಿ ಸಚಿವರ ಕುಟುಂಬಕ್ಕೆ ಮಣೆ ಹಾಕಿರುವಂಥದ್ದು. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬೀದರ್, ಸಾಗರ್, ಖಂಡ್ರೆ, ಕೊಪ್ಪಳ, ರಾಘವೇಂದ್ರ ಹಿಟ್ನಾಳ್, ಉತ್ತರ ಕನ್ನಡ ಅಂಜಲಿ ನಿಂಬಾಳ್ಕರ್, ಕಲಬುರಗಿ ರಾಧಾಕೃಷ್ಣ, ಚಿಕ್ಕೋಡಿ ಪ್ರಿಯಾಂಕ್ ಜಾರಕಿಹೊಳಿ, ದಕ್ಷಿಣ ಕನ್ನಡ ಮಧ್ವರಾಜ್, ಬೆಳಗಾವಿ ಮೃಣಾಲ್ ಹೆಬ್ಬಾಳ್ಕರ್, ಬಾಗಲಕೋಟೆ ಸಂಯುಕ್ತ ಪಾಟೀಲ್, ರಾಯಚೂರು ಕುಮಾರ್ ನಾಯಕ್, ಧಾರವಾಡ ವಿನೋದ್ ಅಸೂಟಿ, ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್, ಚಿತ್ರದುರ್ಗ ಚಂದ್ರಪ್ಪ, ಚಿಕ್ಕಮಗಳೂರು ಜಯಪ್ರಕಾಶ್ ಹೆಗಡೆ, ಬೆಂಗಳೂರು ಸೌತ್ ಸೌಮ್ಯ ರೆಡ್ಡಿ, ಮೈಸೂರು ಲಕ್ಷ್ಮಣ್, ಬೆಂಗಳೂರು ನಾರ್ತ್ ರಾಜೀವ್ ಗೌಡ, ಬೆಂಗಳೂರು ಸೆಂಟ್ರಲ್ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಟಿಕೆಟ್ ಪಡೆದುಕೊಂಡಿರುವಂಥದ್ದು. ಅಂದರೆ 17 ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಇದರಲ್ಲಿ ಕುತೂಹಲ ಇತ್ತು. ರಾಜ್ ನ್ಯೂಸ್ ಕೂಡ ಕಳೆದ 3 ದಿನಗಳಿಂದ ಪಟ್ಟಿಯನ್ನು ರಿಲೀಸ್ ಮಾಡ್ತಾ ಇತ್ತು. ಕರ್ನಾಟಕದ ಕಾಂಗ್ರೆಸ್ನ ಸಂಭವನೀಯ ಪಟ್ಟಿ ಅಂತ. ರಾಜ್ ನ್ಯೂಸ್ ಬಿತ್ತರಿಸ್ತಾ ಇದ್ದಂಥ ಅಭ್ಯರ್ಥಿಗಳೇ ಆಲ್ಮೋಸ್ಟ್ ಫೈನಲ್ ಆಗಿರುವಂಥದ್ದು. ಒಂದೇ ಒಂದು ಹೆಸರು ಕೂಡ ಆ ಕಡೆ ಈ ಕಡೆ ಆಗಿಲ್ಲ. ರಾಜ್ ನ್ಯೂಸ್ ಕನ್ನಡ ಕಾಂಗ್ರೆಸ್ನ ಪಟ್ಟಿಯನ್ನು ಕಳೆದ 3 ದಿನಗಳಿಂದ ಕೂಡ ಸಂಭವನೀಯ ಪಟ್ಟಿಯನ್ನು ರಿಲೀಸ್ ಮಾಡಿತ್ತಲ್ವಾ, ಇವರಿಗೆ ಟಿಕೆಟ್ ಸಿಗುತ್ತೆ, 100ಕ್ಕೆ 100 ಇವರಿಗೆ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ನಿಂದ ಅಂತ. ಈಗ ಪಟ್ಟಿ ಕೂಡ ರಿಲೀಸ್ ಆಗಿದೆ. ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. 100% ರಾಜ್ ನ್ಯೂಸ್ ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿತ್ತು ಅವ್ರಿಗೆಲ್ಲರಿಗೂ ಟಿಕೆಟ್ ಸಿಕ್ಕಿದೆ. ಪ್ರಮುಖವಾಗಿ ಬೆಳಗಾವಿ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಸಿಗುತ್ತೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಅವರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ. ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೂ ಕೂಡ ಟಿಕೆಟ್ ಸಿಗುತ್ತೆ ಅಂತ ನಾವು ಸ್ಟೋರಿಯನ್ನು ಮಾಡಿದ್ವಿ. ದಾವಣಗೆರೆ ಲೋಕಸಭಾ ಕ್ಷೇತ್ರ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ. ಇಲ್ಲಿ 3-4 ಹೆಸರುಗಳನ್ನು ತಗೊಳ್ತಾ ಹೋಗ್ತೀನಿ. ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್, ಚಿಕ್ಕೋಡಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ, ದಾವಣಗೆರೆ ಮಲ್ಲಿಕಾರ್ಜುನ್ ಅವರ ಪತ್ನಿಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಇಲ್ಲಿ ಮೇಲ್ನೋಟ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರೋದು ಏನಂದ್ರೆ, ಸಚಿವರ ಸ್ಪರ್ಧೆ ಇತ್ತಲ್ವಾ, ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು ಸಚಿವರು ಸ್ಪರ್ಧೆ ಮಾಡಬೇಕು ಅಂತ. ಆದರೆ ಈಗ ಸಚಿವರಿಗೆ ಟಿಕೆಟ್ ಸಿಕ್ಕಿಲ್ಲ, ಅವರ ಮನೆಯವರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಅಂದರೆ ಸಚಿವರ ಫ್ಯಾಮಿಲಿ ಪಾಲಿಟಿಕ್ಸ್ ಕಾಂಗ್ರೆಸ್ನಲ್ಲೂ ಕೂಡ ವರ್ಕ್ ಆಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ನ ಉದ್ದೇಶ ಏನು ಅಂದರೆ, ಗೆಲುವೊಂದೇ ಮಾನದಂಡವಾಗಿರುವಂಥದ್ದು. ನಾವು ಹೇಳಿದ ಅಭ್ಯರ್ಥಿಗೆ ಟಿಕೆಟನ್ನು ಕೊಟ್ಟರೆ ಗೆಲ್ಲಿಸ್ಕೊಂಡು ನಾವು ಬರ್ತೀವಿ, ಆ ಜವಾಬ್ದಾರಿಯನ್ನು ನಾವು ತೆಗೆದುಕೋತೀವಿ ಅಂತ. ಇದೇ ಕಾರಣಕ್ಕಾಗಿ ಸಚಿವರ ಪುತ್ರರಿಗೆ ಅಥವಾ ಸಚಿವರ ಸಂಬಂಧಿಕರಿಗೆ, ಅದರಲ್ಲೂ ಕೂಡ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ AICC ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರು, ಅವರ ಅಳಿಯರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಕರ್ನಾಟಕದ 5 ಸಚಿವರ ಮಕ್ಕಳಿಗೆ ಟಿಕೆಟ್ ಸಿಕ್ಕಿದೆ. ಗಮನಿಸಬೇಕಾದ ವಿಚಾರ ಇದು. ಸಚಿವರು ಶಾಸಕರು ಮಕ್ಕಳ ಸಂಬಂಧಿಕರಿಗೆ ಮಣೆ ಹಾಕಿದೆ ಕಾಂಗ್ರೆಸ್ನ ಹೈಕಮಾಂಡ್. ಲೋಕಸಭಾ ಟಿಕೆಟ್ ಹಂಚಿಕೆ ಆಗಿದೆ. ಇದರಲ್ಲಿ ಕುಟುಂಬ ರಾಜಕಾರಣ ಎದ್ದು ಕಾಣಿಸ್ತಾ ಇರುವಂಥದ್ದು. ಕಾರಣ ಏನಂದ್ರೆ, 5 ಹಾಲಿ ಸಚಿವರ ಮಕ್ಕಳಿಗೆ ಟಿಕೆಟ್ ಸಿಕ್ಕಿದೆ. ಇಲ್ಲಿ ಕಾಂಗ್ರೆಸ್ನ
ಮಾನದಂಡ ಏನು ಹಾಗಾದ್ರೆ? ಬಡವ್ರ ಮಕ್ಕಳು ಬಡವರಾಗೇ ಇರಬೇಕಾ? ಯಾಕಂದ್ರೆ ಕಾಂಗ್ರೆಸ್ ದೊಡ್ಡ ಇತಿಹಾಸವನ್ನ ಹೊಂದಿರುವಂಥ ಪಕ್ಷ, ಸದ್ಯಕ್ಕೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದೆ ದೇಶದ ಮಟ್ಟಿಗೆ. ಆದರೆ ರಾಜ್ಯದಲ್ಲಿ ಉತ್ತಮ ವಾತಾವರಣ ಇದೆ. ಹೀಗಿದ್ರೂ ಕೂಡ ಸಚಿವರಿಗೆ ಇಲ್ಲ ಶಾಸಕರ ಸಂಬಂಧಿಕರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು. ಇದನ್ನು ಗಮನಿಸ್ತಾ ಹೋಗ್ತಾ ಇದ್ರೆ ಕಾರ್ಯಕರ್ತರಿಗೆ ಎಲ್ಲೋ ಒಂದು ಕಡೆ ಅನ್ಯಾಯವಾಗ್ತಾ ಇಲ್ವಾ? ಕಾರ್ಯಕರ್ತರು ಕಾರ್ಯಕರ್ತರಾಗೆ ಉಳಿಬೇಕಾ ಅನ್ನುವ ಪ್ರಶ್ನೆ ಬರುತ್ತೆ. ಇದು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ಒಂದು ಕಡೆ BJP ಆಗಿರಲಿ, ಮತ್ತೊಂದು ಕಡೆ ಕಾಂಗ್ರೆಸ್ ಆಗಿರಲಿ, ರಾಷ್ಟ್ರೀಯ ಪಕ್ಷಗಳ ಹಣೆ ಬರಹನೇ ಇದೇನಾ? ಕೇವಲ ಕುಟುಂಬಸ್ಥರಿಗೆ, ಕುಟುಂಬ ರಾಜಕಾರಣಗಳಿಗೆ ಸೀಮಿತವಾಗ್ತಾ ಇದೆ ರಾಜಕೀಯ ಪಕ್ಷಗಳು. ಈಗ ಲಿಸ್ಟ್ ರಿಲೀಸ್ ಆಗಿದೆ, ನೀವು ಕೂಡ ನೋಡ್ತಾ ಇದ್ದೀರಾ. ಬರೋಬ್ಬರಿ 5 ಹಾಲಿ ಸಚಿವರ ಮಕ್ಕಳಿಗೆ ಸಿಕ್ಕಿರುವಂಥದ್ದು. ಕಲಬುರಗಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರಿಗೆ ಟಿಕೆಟ್ ಸಿಕ್ಕಿದೆ. ಈ ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ ಕಾಂಗ್ರೆಸ್ ಪಟ್ಟಿ ರಿಲೀಸ್ ಆಗಿದೆ. ಓಕೆ, ಸಾಕಷ್ಟು ಕುತೂಹಲ ಇತ್ತು, ಏನಂದ್ರೆ ಸಚಿವರು ಸ್ಪರ್ಧೆ ಮಾಡ್ತಾರಾ ಏನು ಎತ್ತಾ ಅಂತ. ಕೊನೆಗೂ ಉತ್ತರ ಸಿಕ್ಕಿದೆ. 17 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಆಗಿದೆ. ಹಾಗಾದ್ರೆ ಕಾಂಗ್ರೆಸ್ನ ಲೆಕ್ಕಾಚಾರ ಏನು? ಈಗಾಗಲೇ BJP ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದೆ. ಕಾಂಗ್ರೆಸ್ನ ಪಟ್ಟಿ ಕೂಡ ರಿಲೀಸ್ ಆಯಿತು. ಈಗ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳು ಫೈನಲ್ ಆದಂತೆ ಆಯಿತು. ಈಗ ಲೆಕ್ಕಾಚಾರ ನಡೀತಾ ಇರುವಂಥದ್ದು ಯಾರು ಸ್ಟ್ರಾಂಗ್, ಯಾರು ವೀಕ್. ಇದರ ನಡುವೆ ಕಾಂಗ್ರೆಸ್ನ ಪಟ್ಟಿ ಬಿಡುಗಡೆ ಆಗಬೇಕು. ಪ್ರಮುಖವಾಗಿ 4 ಲೋಕಸಭಾ ಕ್ಷೇತ್ರಗಳಿಗೆ 4 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಪೆಂಡಿಂಗ್ ಇದೆ. ಹಾಗಾದ್ರೆ ಯಾವ ಕಾರಣಕ್ಕೆ 24 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ಕಾಂಗ್ರೆಸ್? ಇನ್ನುಳಿದ 4 ಲೋಕಸಭಾ ಕ್ಷೇತ್ರಗಳನ್ನ ಪೆಂಡಿಂಗ್ ಇಟ್ಕೊಂಡಿದೆ. ಯಾವ್ಯಾವು ಅಂದ್ರೆ ಕೋಲಾರ SC ಮೀಸಲು ಕ್ಷೇತ್ರ, ಚಾಮರಾಜನಗರ SC ಮೀಸಲು ಕ್ಷೇತ್ರ, 2 ಮೀಸಲು ಕ್ಷೇತ್ರಗಳನ್ನ ಪೆಂಡಿಂಗ್ ಇಟ್ಕೊಂಡಿದೆ. ಕ್ಯಾಂಡಿಡೇಟ್ ಇಲ್ವಾ? ಕ್ಯಾಂಡಿಡೇಟ್ಸ್ ಇದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಬಟ್ ಒಂದಿಷ್ಟು ಗೊಂದಲ ಇದೆ. ಚಾಮರಾಜನಗರದಲ್ಲೂ ಕೂಡ ಒಂದಿಷ್ಟು ಗೊಂದಲವಿದೆ. ಇದರ ಜೊತೆಗೆ ಚಿಕ್ಕಬಳ್ಳಾಪುರ, ಪ್ರಮುಖವಾಗಿ 4 ಲೋಕಸಭಾ ಕ್ಷೇತ್ರಗಳಿರುವಂಥದ್ದು. ಕೋಲಾರ, ಚಾಮರಾಜನಗರ SC ಮೀಸಲು ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ. ಆಕಾಂಕ್ಷಿಗಳು ಅನ್ನೋದಕ್ಕಿಂತ ಒಂದಿಷ್ಟು ಮುಸುಕಿನ ಗುದ್ದಾಟ, ಬಣಗಳ ಬಡಿದಾಟ ಇರುವಂಥದ್ದು. ಬಳ್ಳಾರಿ ಕೂಡ, ಚಿಕ್ಕಬಳ್ಳಾಪುರ. ಇಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಬಂದರೆ ಕೋಲಾರದಲ್ಲಿ ಹಾಲಿ ಸಚಿವರಾಗಿರುವಂಥ KH ಮುನಿಯಪ್ಪನವರು, ಅವರಿಗೆ ಟಿಕೆಟ್ ಕೊಡಬೇಕು ಸಚಿವರಿಗೆ. ಯಾಕಂದರೆ ಈ ಹಿಂದೆ ಬರೋಬ್ಬರಿ 7 ಬಾರಿ ಗೆಲುವನ್ನು ಸಾಧಿಸಿದ್ದದ್ದು. 30 ವರ್ಷಗಳ ಕಾಲ ಸಂಸದರಾಗಿ ಉಳಿದುಕೊಂಡಿದ್ದರು KH ಮುನಿಯಪ್ಪನವರು. 2019ರ ಲೋಕಸಭಾ ಚುನಾವಣೆಯಲ್ಲಿ 199ನೇ ಅದ್ಭುತ ನಡೀತು ಕೋಲಾರದಲ್ಲಿ. ಅದೇನೆಂದರೆ BJP ಗೆಲುವನ್ನು ಸಾಧಿಸಿದ್ದು. ಆಗ KH ಮುನಿಯಪ್ಪನವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ. ಈಗ ಹಾಲಿ ಸಚಿವರಾಗಿದ್ದಾರೆ. ಮತ್ತೆ ಲೋಕಸಭಾ ಎಲೆಕ್ಷನ್ ಬಂದಿದೆ, ಅವರಿಗೆ ಟಿಕೆಟ್ ಕೊಡಬೇಕು. ಒಂದಿಷ್ಟು ಲಾಬಿಯನ್ನ ನಡೆಸ್ತಾ ಇದ್ರು, ಅಳಿನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ, ಅಥವಾ ತಮ್ಮದೇ ಕುಟುಂಬಸ್ಥರಿಗೆ ಯಾರಿಗಾದ್ರೂ ಒಬ್ಬರು ಟಿಕೆಟ್ ಕೊಡಲಿ ಅಂತ. ಆದರೆ ಅಲ್ಲಿ ರಮೇಶ್ ಕುಮಾರ್ ಅವರು, ಮಾಜಿ ಸ್ಪೀಕರ್ ಅವರು, ಅವರ ಬಣದ ವಿರೋಧವಿದೆ. KH ಮುನಿಯಪ್ಪನವರ ಕೈಗೆ ಮತ್ತೆ ಕೋಲಾರ ಕಾಂಗ್ರೆಸ್ನ ಹಿಡಿತಾ ಹೋಗಬಾರ್ದು ಅಂತ ಹೇಳಿ ಬಣಗಳ ಬಡಿದಾಟ ಇದೆ ಕೋಲಾರದಲ್ಲಿ. ಇದೇ ಕಾರಣಕ್ಕಾಗಿ ಒಂದಿಷ್ಟು ವಿಳಂಬವಾಗ್ತಾ ಇರುವಂಥದ್ದು. KH ಮುನಿಯಪ್ಪನವರೇ ಸ್ಪರ್ಧೆ ಮಾಡ್ತಾರಾ ಅಥವಾ ರಮೇಶ್ ಕುಮಾರ್ ಬಣದಿಂದ ಬೇರೆ ಅಭ್ಯರ್ಥಿ ಇದ್ದಾರಾ? ಈ ಪ್ರಶ್ನೆ ಇದೆ. ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರೋಣ. ಅದು ಕೂಡ SC ಮೀಸಲಿಗೆ ಬರುತ್ತೆ. ಇಲ್ಲಿ ಕೂಡ HC ಮಹದೇವಪ್ಪನವರು ಸ್ಪರ್ಧೆ ಮಾಡಬೇಕು ಅಂತ ಒಂದು ಒತ್ತಡ ಇದೆ ಹೈಕಮಾಂಡ್ ನಿಟ್ಟಿನಲ್ಲಿ. DK ಶಿವಕುಮಾರ್ ಅವರ ಒಲವು ಕೂಡ ಅದೇನೆ. ಆದರೆ HC ಮಹದೇವಪ್ಪನವರು ಸ್ಪರ್ಧೆ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಕಾರಣ ಏನಂದ್ರೆ ಮಗನ ರಾಜಕೀಯ ಭವಿಷ್ಯ. ಪ್ರಮುಖವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ HC ಮಹದೇವಪ್ಪನವರು ಸ್ಪರ್ಧೆ ಮಾಡಿದ್ರೆ ಮಗನ ರಾಜಕೀಯ ಭವಿಷ್ಯಕ್ಕೆ ಅಡ್ಡಿಯಾಗುತ್ತೆ.
ಈ ಕಾರಣಕ್ಕಾಗಿ ಮಗನಿಗೆ ಟಿಕೆಟ್ ಕೊಡಬೇಕು, ನನ್ನ ಮಗನಿಗೆ ಟಿಕೆಟ್ ಕೊಡ್ರಿ, ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತ ವಾದವನ್ನು ಮಾಡ್ತಾ ಇದ್ದಾರೆ. ಇನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರ, ಅಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ? ಎಸ್ ಟಿಗೆ ಬರುತ್ತೆ. ಈಗಾಗಲೇ ಬಿಜೆಪಿಯಿಂದ ರಾಮುಲು ಅವರು ಅಖಾಡದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ, ಈ ಪ್ರಶ್ನೆ ಕೂಡ ಇರುವಂಥದ್ದು. ಇದರ ಜೊತೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಒಂದಿಷ್ಟು ಗೊಂದಲ ಇರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಕಾಂಗ್ರೆಸ್ನ ಪಟ್ಟಿ ಕೂಡ ರಿಲೀಸ್ ಆಗಿರುವಂಥದ್ದು. ಬರೋಬ್ಬರಿ 24 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ, ಸರಿ. ಆದರೆ 4 ಲೋಕಸಭಾ ಕ್ಷೇತ್ರಗಳನ್ನ ಉಳಿಸಿಕೊಂಡಿದ್ದು ಯಾಕೆ? ಮಹೇಶ್, ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಏನು 21 ಕ್ಷೇತ್ರಗಳ ಪೈಕಿ 17 ಕ್ಷೇತ್ರಗಳನ್ನ ನಿನ್ನೆ ಬಿಡುಗಡೆ ಮಾಡಿರುವಂತದ್ದು. ಆ ಬಗ್ಗೆ ಸಿಸಿ ಸಭೆಯನ್ನು ಕೂಡ ಚರ್ಚಿಸಿ 17 ಕ್ಷೇತ್ರಗಳನ್ನ ಫೈನಲ್ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 4 ಕ್ಷೇತ್ರಗಳನ್ನ ಹೋಲ್ಡ್ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಚರ್ಚೆ ಮಾಡಿದ್ದಾರೆ. ಆಯಾ 4 ಜಿಲ್ಲೆಗಳ ಒಂದು ಸಚಿವರು ಮತ್ತೆ ಶಾಸಕರ ಸಭೆ ಕೂಡ ಕರೆದಿದ್ರು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಚರ್ಚೆಗಳು ಆಗಿದ್ದಾವೆ. ಅಂದ್ರೆ ಅಲ್ಲಿ ಪೈಪೋಟಿ ಕೂಡ ಇರುವಂತದ್ದು. 3-4 ಜನ ಕೂಡ ಸಾಕಷ್ಟು ಒಂದ್ ಕಡೆ ಪ್ರಬಲವಾಗಿರ್ತಕ್ಕಂಥ ಪೈಪೋಟಿ ನಡೆಸ್ತಾ ಇದ್ದಾರೆ. ನಮ್ಗೆ ಟಿಕೆಟ್ ಬೇಕೇ ಬೇಕು ಅನ್ನುವಂಥದ್ದು ಪ್ರಮುಖವಾಗಿ ಒಂದು ಕಾಂಗ್ರೆಸ್ನ 2ನೇ ಪಟ್ಟಿ ರಿಲೀಸ್ ಆಗಿದೆ. 17 ಲೋಕಸಭಾ ಕ್ಷೇತ್ರಗಳಿಗೆ ಪಟ್ಟಿ ರಿಲೀಸ್ ಆಗಿರುವಂಥದ್ದು. ಆದರೆ 4 ಲೋಕಸಭಾ ಕ್ಷೇತ್ರಗಳೇ ಪಟ್ಟಿ ರಿಲೀಸ್ ಆಗಿಲ್ಲ. ಯಾಕೆ ಈ ಗೊಂದಲ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಮುಂದುವರೆದಿರುವಂಥದ್ದು? ಬಹುಶಃ ಇವತ್ತೇ ರಿಲೀಸ್ ಆಗುತ್ತಾ? ಮೊದಲ ಪಟ್ಟಿಯಲ್ಲಿ 7 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಫೈನಲ್ ಆಗಿದ್ರು. 2ನೇ ಪಟ್ಟಿಯಲ್ಲಿ ಈಗ 17 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಒಟ್ಟಾರೆಯಾಗಿ 24 ಲೋಕಸಭಾ ಕ್ಷೇತ್ರಗಳಾಯಿತು. ನಾವು ಉಳಿದಿರುವಂಥದ್ದು 4 ಲೋಕಸಭಾ ಕ್ಷೇತ್ರಗಳು. ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ ಈಗ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. ಯಾಕಂದರೆ ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ ಈ 4ರ ಪೈಕಿ ಕೋಲಾರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಬಿಜೆಪಿಯ ಭದ್ರಕೋಟೆಗಳು. ಇಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಗಳಾಗಿದ್ದರೂ ಕೂಡ ಅಭ್ಯರ್ಥಿಗಳೇ ಆಗ್ತಿಲ್ಲ. ಈ ಪ್ರಶ್ನೆ ಉದ್ಭವ ಆಗುತ್ತೆ. ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಮತ್ತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನೀವು ಕೂಡ ಹೇಳ್ತಾ ಇದ್ರಿ ಯಾಕೆ ಪೆಂಡಿಂಗ್ ಆಗಿದೆ 4 ಲೋಕಸಭಾ ಕ್ಷೇತ್ರಗಳು ಅಂತ? ಮಹೇಶ್, ಈಗಾಗಲೇ 4 ಕ್ಷೇತ್ರಗಳನ್ನ ಪೆಂಡಿಂಗ್ ಇಟ್ಕೊಂಡಿರ್ತಕ್ಕಂತ ಕಾಂಗ್ರೆಸ್ ಪಕ್ಷದ ನಾಯಕರು ಈಗಾಗಲೇ ಆ 4 ಕ್ಷೇತ್ರಗಳ ಒಂದು ಸಚಿವರು ಮತ್ತು ಶಾಸಕರನ್ನ ಕರೆಸಿ ಒಂದಿಷ್ಟು ಮಾತನಾಡುವಂತ ಪ್ರಯತ್ನ ಮಾಡಿದ್ದಾರೆ. ಪ್ರಮುಖವಾಗಿ ಕೋಲಾರ ಒಂದು ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಒಂದ್ ಕಡೆ ಸಚಿವರಾಗಿರ್ತಂತ KH ಮುನಿಯಪ್ಪ ಅವರಿಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ನಾಯಕರು ಒತ್ತಾಯ ಮಾಡಿದ್ರು. ಆದ್ರೆ KH ಮುನಿಯಪ್ಪ ಅವರು ಹಿಂದೇಟು ಕೂಡ ಆಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಕೂಡ ಒಂದಿಷ್ಟು KH ಮುನಿಯಪ್ಪ ಮತ್ತೆ ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರ ನಡುವಿನ ಒಂದು ಬಣಗಳ ಬಡಿದಾಟದಿಂದ ಎಲ್ಲ ಒಂದ್ ಕಡೆ ಟಿಕೆಟ್ ವಿಳಂಬವಾಗ್ತಾ ಇದೆ. ಒಂದ್ ಕಡೆ ಮುನಿಯಪ್ಪ ಅವರು ಅವರ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ರಮೇಶ್ ಕುಮಾರ್ ಅವರು ಕೂಡ ಅವರ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಇವೆರಡು ಬಣಗಳ ನಡುವಿನ ಒಂದು ಗುದ್ದಾಟದಿಂದ ಎಲ್ಲ ಒಂದ್ ಕಡೆ ಅದು ಅಭ್ಯರ್ಥಿಗೆ ಟಿಕೆಟ್ ಕೊಡುವಂತ ನಿಟ್ಟಿನಲ್ಲಿ ಒಂದು ವಿಳಂಬವಾಗ್ತಾ ಇದೆ. ಹಾಗಾಗಿ ಅದನ್ನ ಕೂಡ ಒಂದ್ ರೀತಿಯಲ್ಲಿ ಇನ್ನೊಂದು ಪಟ್ಟಿಯಲ್ಲಿ. ಓಕೆ, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.